ಮಾಡೆಲ್ ಏನಂದ್ರೆ ದಿನಚರಿಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೋಸ್ಕರ ನಾವು ಏನೇನ್ ಮಾಡ್ಬೇಕು ಅಂತ ಹೇಳಿ ಫಸ್ಟಿಗೆ ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಬ್ರಹ್ಮಿ ಮುಹೂರ್ತದಲ್ಲಿ ನಾವು ಹೇಳ್ಬೇಕು ಅಂತ. ಅಂದ್ರೆ ಸೂರ್ಯ ಉದಯಿಸೋದಕ್ಕಿಂತ ಮುಂಜಾನೆ 4 ಗಂಟೆ 5 ಗಂಟೆ ಬೆಳಿಗ್ಗೆ ಟೈಮಲ್ಲಿ ಎದ್ದು ಹೇಳ್ಬೇಕು ಅಂತ ಆಯುರ್ವೇದ ಎಕ್ಸ್ಪ್ಲೇನ್ ಮಾಡುತ್ತೆ. ಅದು ಮಾಡಿದ್ಮೇಲೆ ಫಸ್ಟ್ ಮಾಡ್ಬೇಕಾದ ಕೆಲಸ ಶೌಚವಿಧಿ, ಅಂದ್ರೆ ಮೂತ್ರ ಮತ್ತೆ ಮಲ ತ್ಯಾಗ ಮಾಡ್ಬೇಕಾದ್ದು ಫಸ್ಟ್ ಕೆಲಸ ನಮ್ಗೆ. ಅದಾದ್ಮೇಲೆ ನಾವು ಅಭ್ಯಂಗ ಮಾಡ್ಬೇಕು, ಅಂದ್ರೆ ದಿನಾಲು ನಾವು ಶರೀರಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಬೇಕು ಅನ್ನೋದು ಆಯುರ್ವೇದದ ಉದ್ದೇಶ. ಅಂದ್ರೆ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆನ ಯಾವ ತರ ಎಣ್ಣೆ? ಕೊಬ್ಬರಿ ಎಣ್ಣೆ ಹಚ್ಕೋಬಹುದು, ಎಳ್ಳೆಣ್ಣೆ ಹಚ್ಕೋಬಹುದು, ನಮ್ಮ ಜಾಗಗಳಿಗೆ ಅನುಸೃತವಾಗಿ ಎಣ್ಣೆನೆ ಹಚ್ಕೋಬಹುದು. ಅಥವಾ ನಿಮ್ಗೆ ನಿಮ್ಮ ವೈದ್ಯರು ಯಾವ್ದಾದ್ರು ಸಲಹೆ ಮಾಡಿದ್ದಾರೆ ಔಷಧಿ ಎಣ್ಣೆ ಅಂತ ಆದ್ರೆ ಅದನ್ನು ಹಚ್ಕೊಳ್ಬಹುದು. ನಾರ್ಮಲಿ ಮನೆಯಲ್ಲಿ ಸಿಗೋ ಯಾವ ಎಣ್ಣೆ ಆದ್ರೂ ಹಚ್ಕೋಬಹುದು. ಏನಕ್ಕೆ ಎಳ್ಳೆಣ್ಣೆ ತುಂಬಾ ಉತ್ತಮ ಹಚ್ಕೊಳ್ಳಿಕ್ಕೆ. ಸೊ ಎಣ್ಣೆ ಹಚ್ಚಿ ಒಂದು 20 ರಿಂದ 30 ನಿಮಿಷ ಬಿಟ್ಟು ಉಗುರು ಬೆಚ್ಚಗೆ ನೀರಲ್ಲಿ ಸ್ನಾನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ವ್ಯಾಯಾಮ ತುಂಬಾ ಅಗತ್ಯ ನಮ್ಮ ಶರೀರಕ್ಕೆ ಮತ್ತೆ ಮನಸ್ಸಿನ ಹೆಲ್ತಿಗೋಸ್ಕರ. ಶರೀರದ ಮನಸ್ಸಿನ ಆರೋಗ್ಯಕ್ಕಾಗಿ ಪ್ರಾಪರ್ ಆಗಿ ವ್ಯಾಯಾಮ ಮಾಡೋದು, ದಿನನಿತ್ಯ ವ್ಯಾಯಾಮ ಮಾಡೋದು ತುಂಬಾ ಅಗತ್ಯ. ನೆಕ್ಸ್ಟ್ ಸ್ನಾನ ಮಾಡ್ಬೇಕು ನಾವು. ಸ್ನಾನ ಅಂದ್ರೆ ಉಗುರು ಬೆಚ್ಚಗಿನ ನೀರಲ್ಲಿ ನಮ್ಮ ಎನ್ವೈರನ್ಮೆಂಟ್ಗೆ ಅಂದ್ರೆ ಪರಿಸರಕ್ಕೆ ಅನುಯೋಜ್ಯವಾಗಿ, ವಾತಾವರಣಕ್ಕೆ ಅನುಯೋಜ್ಯವಾಗಿ ಸ್ನಾನ ಮಾಡ್ಬೇಕು. ಆಹಾರ ವಿಧಿಯಲ್ಲಿ ತುಂಬಾ ರೂಲ್ಸ್ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಮಾತಾಡ್ಕೊಂಡು ತಿನ್ಬಾರ್ದು, ನೆಲದಲ್ಲಿ ಕೂತ್ಕೊಂಡು ತಿನ್ಬೇಕು, ಆಮೇಲೆ ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ತಿನ್ಬಾರ್ದು. ಈ ತರ ಆಹಾರ ವಿಧಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೋಡಿ, ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇಲ್ಲ. ಹಾಗೆ ಹೊರಗಡೆ ಹೋಗುವಾಗ ಏನ್ ಮಾಡ್ಬೇಕು ಅಂತಾನೆ ಹೇಳಿದ್ದಾರೆ. ಮನೆ ಒಳಗಡೆ ಏನೇನಂತೂ ಆಯ್ತು, ಅಷ್ಟೇ ಅಲ್ಲದೆ ನಾವು ಹೊರಗೆ ಹೋಗಿ ಇನ್ನೊಬ್ಬರ ಜೊತೆ ಮಾತಾಡೋದು ಅಥವಾ ವ್ಯವಹಾರ ಮಾಡ್ಬೇಕಿದ್ರೆ ಹೇಗ್ ಮಾಡ್ಬೇಕು ಅಂತಾನು ರೂಲ್ಸ್ ಹೇಳಿದ್ದಾರೆ. ಹೊರಗಡೆ ನಾವು ಹೋಗ್ಬೇಕಿದ್ರೆ ಬಿಸಿಲಿದ್ರೆ ಛತ್ರಿ ತಗೊಂಡು ಹೋಗ್ಬೇಕು, ಹೊರಗಡೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಮುಳ್ಳು ಕಲ್ಲಿರುವ ದಾರಿಯಲ್ಲಿ ಬರಿಗಾಲಲ್ಲಿ ಹೋಗ್ಬಾರ್ದು, ನಡೆಯುವಾಗ ನಾ ಯಾವತ್ತೂ ಕೈಯಲ್ಲೊಂದು ಕೋಲ್ ಇರ್ಬೇಕು ಸುರಕ್ಷೆಗೆ ನಮ್ದು. ಆ ತರ ಎಲ್ಲ ರೂಲ್ಸ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು. ಸೊ ಅದ್ರ ಬಗ್ಗೆ ಇದನ್ನ ದಿನಚರಿ ಅಂತ ಕರಿತೀವಿ ನಾವು. ನಮ್ಮ ಒಂದು ದಿನದ ಹೇಗಿರ್ಬೇಕು ವ್ಯವಹಾರಗಳು ಅಂತ ಹೇಳ್ಕೊಟ್ಟಿರೋದು.